ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಟ ಡಿ ಬಾಸ್ ದರ್ಶನ್ ಅವರಿಗೆ ವಿವಾದಗಳು ಬಿಟ್ಟು ಬಿಡದೆ ಸುತ್ತಿಕೊಂಡಿವೆ. ಪವಿತ್ರ ಗೌಡ ಅವರು ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರ ಸಾಂಸಾರಿಕ ಜೀವನದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ. ಹೌದು, ಮೊನ್ನೆ ತಾನೇ ದರ್ಶನ್ ಅವರ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿರುವ ಪವಿತ್ರ ಗೌಡ ಅವರು ನನ್ನ ಹಾಗೂ ದರ್ಶನ್ ಅವರ ಪ್ರೀತಿಯ ಸಂಬಂಧಕ್ಕೆ 10 ವರ್ಷಗಳು ಎಂದು ಬರೆದುಕೊಂಡಿದ್ದರು. ಈ ಪೋಸ್ಟ್ ನೋಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ತುಂಬಾನೇ ಕೋಪಗೊಂಡು ಪರರ ಗಂಡನ ಜೊತೆ ಈ ರೀತಿ ನಡೆದುಕೊಳ್ಳುವುದು ಆ ಹೆಂಗಸಿನ ಕೀಳು ಮನಸ್ಥಿತಿಯನ್ನ ತೋರಿಸುತ್ತದೆ. ನಾನು ಇವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ ಎನ್ನುವ ಮಾತು ಕೂಡ ಹೇಳಿದ್ದರು. ಇದಕ್ಕೆ ಪ್ರತಿಯಾಗಿ ಪವಿತ್ರ ಗೌಡ ಕೂಡ ಟಾಂಗ್ ಕೊಟ್ಟಿದ್ದು, ನನ್ನ ಹಾಗೂ ದರ್ಶನ್ ಅವರ ಸಂಬಂಧದ ಬಗ್ಗೆ ಮೊದಲೇ ವಿಜಯಲಕ್ಷ್ಮಿಯವರಿಗೆ ಗೊತ್ತಿತ್ತು. ಆದರೆ ಈಗ ನನ್ನ ಗಂಡನ ಜೊತೆಗಿನ ಫೋಟೋ ಹಂಚಿಕೊಂಡು ನನ್ನ ವೈಯಕ್ತಿಕ ನಿಂದನೆ ಮಾಡುತ್ತಿದ್ದಾರೆ. ನನಗೆ ಹಾಗೂ ನನ್ನ ಮಗಳಿಗೆ ಅವರಿಂದ ತುಂಬಾನೇ ಅವಮಾನವಾಗಿದೆ. ನಾನು ಕೂಡ ಕಾನೂನು ಕ್ರಮ ತೆಗೆದುಕೊಳ್ತೇನೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಕಾಂಟ್ರವರ್ಸಿ ಬಗ್ಗೆ ನಟ ದರ್ಶನ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡದೇ ಇದ್ದರೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನನಗೆ ತುಂಬಾ ತಾಳ್ಮೆ ಇದೆ, ಹಾಗಾಗಿ ನಾನು ಯಾರಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ. ನನಗೆ ಯಾರು ಬೇಡ, ನನಗೆ ನನ್ನ ಎದೆಯ ಮೇಲೆ ಇರುವ ಸೆಲೆಬ್ರಿಟಿಗಳ ಪ್ರೀತಿಯೇ ಸಾಕು ಎನ್ನುವ ಮಾತು ಹೇಳಿದ್ದಾರೆ ದರ್ಶನ್ ಅವರು. ಹೌದು, ಇನ್ನು ದರ್ಶನ್ ಅಂದ್ರೆ ಅಭಿಮಾನಿಗಳು, ಅಭಿಮಾನಿಗಳು ಅಂದ್ರೆ ದರ್ಶನ್. ಇನ್ನು ಹೀಗೆ ಡಿ ಬಾಸ್ ದರ್ಶನ್ ಅವರು ಅಭಿಮಾನಿಗಳು ಪವಿತ್ರ ಗೌಡ ಅವರು ಇನ್ನಾದರೂ ಸಹ ಈ ವಿಷಯದ ಬಗ್ಗೆ ಮಾತನಾಡುವುದನ್ನ ಬಿಡಬೇಕು ಅಂತ ಖಡಕ್ ಎಚ್ಚರಿಕೆಯೊಂದನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.